ಗುರು ಬಸವಲಿಂಗ ಎಲ್ಲ ನಾಡಿನ ಎಲ್ಲ ಭಕ್ತರೇ, ಇವತ್ತು ಬಹಳ ವಿಷಾದದ ಸಂಗತಿ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಎಲ್ಲರ ಆದರಣೀಯರು ಆಗಿರುವಂತಹ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಈಗ 10:50 ಗಂಟೆಗೆ ಅವರು ಲಿಂಗೈಕ್ಯರಾಗಿದ್ದಾರೆ. ಅವರ ಸಂಸ್ಕಾರ ನಾಳೆ ಸಾಯಂಕಾಲ, ಅಂದರೆ ನಾಳೆ 17 ಜನವರಿ ಸಾಯಂಕಾಲ 5 ಗಂಟೆಗೆ ಅವರ ವಿಧಿವಿಧಾನ ಸಂಸ್ಕಾರ ನಡೀತಾ ಇದೆ. ಸರ್ಕಾರದ ಗೌರವದೊಂದಿಗೆ ಅದಕ್ಕೆ ಅವರು ಜಾತ್ಯತೀತವಾಗಿ ನಾಡಿನ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು. ಅಂಥವರು ನಮ್ಮೆಲ್ಲರ ಅಗಲಿಕೆಯಿಂದ ನಮ್ಮೆಲ್ಲರಿಗೆ ಅತ್ಯಂತ ದುಃಖ ಆಗಿದೆ. ಒಬ್ಬ ನಾಡಿನ ಶ್ರೇಷ್ಠ ಮತ್ತು ಎಲ್ಲರ ಹೃದಯದಲ್ಲಿ ವಿರಾಜಮಾನವಾಗಿರುವಂಥವರು ಇವತ್ತು ನಾವು ಕಳ್ಕೊಂಡಿವಿ. ಅವರಿಂದ ತುಂಬಲಾರದಂಥ ಹಾನಿಯನ್ನು ಸಮಾಜ ಅನುಭವಿಸಿದೆ. ಅದಕ್ಕೆ ಅವರು ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಹಲವಾರು ರೀತಿಯಿಂದ ಅವರು ಸಮಾಜ ಸೇವೆ ಸಲ್ಲಿಸಿರುವುದು ನಿಮ್ಮೆಲ್ಲರಿಗೆ ಗೊತ್ತಿರುವಂಥ ಸಂಗತಿಯೇ. ಅಂಥ ಪೂಜ್ಯರ ಅಗಲಿಕೆ ನಮ್ಮೆಲ್ಲರಿಗೆ ದುಃಖವನ್ನು ತಂದಿದೆ. ಅವರೆಲ್ಲ ಕುಟುಂಬದವರಿಗೆ ದುಃಖ ತಡೆದುಕೊಳ್ಳುವಂಥ ಶಕ್ತಿ ಆ ಗುರು ಬಸವಣ್ಣನವರು ಕೊಡಲಿ ಅಂತ ನಾನು ಪ್ರಾರ್ಥಿಸಿ, ಅವರು ನಾಳೆ 5 ಗಂಟೆಗೆ ಅವರ ಸಂಸ್ಕಾರಕ್ಕೆ ನೀವೆಲ್ಲರೂ ಭಾಗಿಯಾಗೋಣ ಅಂತ ಹೇಳಿ, ಅವ್ರ ಪ್ರಕಾರ ಲಿಂಗಾಯತ ಧರ್ಮದ ಪ್ರಕಾರ ಅವರ ವಿಧಿವಿಧಾನ ನಡೀತಾ ಇದೆ. ಅದಕ್ಕೆ ಆ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಲಿಂಗಾಯತ ಧರ್ಮದ ಪ್ರಕಾರ ಅವರು ವಿಧಿವಿಧಾನ ನಡೀತಾ ಇದೆ. ತಾವೆಲ್ಲರೂ ಈಗ ಮಠದ ಜೊತೆಗೆ ಅವಿನಾಭಾವ ಶಿಕ್ಷಣ ಭಾಳ ಒಡನಾಟ ಇತ್ತು. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಭಾಲ್ಕಿ ಮಠ, ಖಂಡ್ರೆ ಮನೆತನ ಒಂದು ನಾಣ್ಯದ 2 ಮುಖಗಳಂತೆ ಕಾರ್ಯ ಮಾಡ್ತಾ ಬಂದಿದೆ. ಅವರು ಪ್ರತಿಯೊಂದು ಕಾರ್ಯದಲ್ಲಿ ಚನ್ನಬಸವ ಪಟ್ಟದೇವರ ಒಂದು ಸಂಕಲ್ಪಕ್ಕೆ ಅವರು ಎಡಗೈಯಾಗಿ ಬಲಗೈಯಾಗಿ ಅವರು ದುಡಿದಿದ್ದಾರೆ. ಅನುಭವ ಮಂಟಪ ಇರ್ಬೋದು, ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇರ್ಬೋದು, ಸಾಮಾಜಿಕ ಕೆಲಸಗಳಾಗಿರ್ಬೋದು, ಎಲ್ಲ ರಂಗದಲ್ಲಿ ಅವರು ಮಠದ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ. ಅದಕ್ಕೆ ಅಂಥ ಹಿರಿಯರು, ಅನುಭಾವಿಗಳು, ನಮ್ಮೆಲ್ಲರಿಗೂ ಪೂಜ್ಯರು ಆಗಿರುವಂಥ ಖಂಡ್ರೆಯವರು, ಭೀಮಣ್ಣ ಖಂಡ್ರೆಯವರು ಲಿಂಗೈಕ್ಯರಾಗಿದ್ದು ನಮ್ಮೆಲ್ಲರಿಗೆ ದುಃಖವನ್ನು ಉಂಟು ಮಾಡಿ, ಚನ್ನಬಸವ ಪಟ್ಟದೇವರೇ ಅವರಿಗೆ ಲೋಕನಾಯಕ ಅನ್ನುವಂಥ ಒಂದು ಬಿರುದನ್ನು ಕೊಟ್ಟು ನಿಜವಾಗಿ ಅರ್ಥದಲ್ಲಿ ಲೋಕನಾಯಕರೇ ಅವರವರು. ಪ್ರತಿಯೊಂದು ವೇದಿಕೆ ಮೇಲೆ ಲೋಕನಾಯಕ ಭೀಮಣ್ಣ ಖಂಡ್ರೆಯವರಿಗೆ ಜಯವಾಗಲಿ ಅಂತ ಅವ್ರದ್ದು ಜಯಘೋಷ ನಮ್ಮ ಗುರುಗಳು, ಸ್ವತಃ ಗುರುಗಳು ಎದ್ದು ನಿಂತು ಅವ್ರು ಜಯಘೋಷ ಹಾಕ್ತಿದ್ರು. ನಾವೆಲ್ಲ ಕಣ್ಣಾರೆ ಕಂಡಿದ್ವಿ, ನೋಡಿದ್ವಿ. ಅಪಾರ ನಷ್ಟ ಆಗಿದೆ. ಹೌದೌದು, ಎಲ್ಲ ಮಠಕ್ಕೂ ಆಗಿದೆ, ನಾಡಿಗೂ ಆಗಿದೆ, ಧರ್ಮಕ್ಕೂ ಆಗಿದೆ. ಎಲ್ಲ ರಂಗದಲ್ಲಿ ಅವ್ರಿಗೆ ನಮ್ಗೆ ಅಪಾರ ನಷ್ಟ, ಸಮಾಜಕ್ಕೂ ನಷ್ಟ ಆಗಿದೆ. ಅಂಥ ನಷ್ಟ ಆಗಿದೆ. ಅದು ನಮ್ಮ ನಾಡಿಗೆ ನಾಡೇ ದುಃಖ ಸಂತಾಪದಲ್ಲಿ ಇದೆ. ಆದ್ದರಿಂದ ಅಂಥ ಖಂಡ್ರೆಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ